ದರ್ಶನ್ ಲೈಫಲ್ಲಿ ಅದೃಷ್ಟ ಲಕ್ಷ್ಮಿ ಆಟ ಆಡ್ತಾ ಇದ್ದಾಳ. ಕಾಟೇರನ ನಸೀಬು ದಿನದಿಂದ ದಿನಕ್ಕೆ ಖರಾಬ್ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ದರಿದ್ರ ದೇವತೆ ಈಗ ದರ್ಶನ್ನನ್ನ ಕಾಡ್ತಾ ಇದ್ದಾಳ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ದರ್ಶನ್ ಆಡಿದಂತಹ ಅದೊಂದು ಮಾತು ದರ್ಶನ್ನನ್ನ ಕಾಡ್ತಾ ಇದೆಯಾ. ಒಂದು ವೇಳೆ ಅದೃಷ್ಟ ಚೆನ್ನಾಗಿದ್ದಿದ್ರೆ, ಅದೃಷ್ಟ ದೇವತೆ ಆತನ ಪಾಲಿಗೆ ಇದ್ದಿದ್ರೆ ಇವತ್ತು ಜೈಲು ಪಾಲಾಗುವಂತಹ ಸ್ಥಿತಿ ಬರ್ತಾ ಇರ್ಲಿಲ್ವಾ? ಹಾಗಾದ್ರೆ ಅವತ್ತಿನ ದಿನ ಆಡಿದ ಮಾತೇನು? ಇಲ್ಲಿದೆ ನೋಡಿ ಡೀಟೇಲ್ಸ್. ಅದೃಷ್ಟ ದರ್ಶನ್ಗೆ ಅದೃಷ್ಟನೋ ಅದೃಷ್ಟ. ಎಷ್ಟು ಅದೃಷ್ಟ ಅಂತೀರಾ? ಸ್ಯಾಂಡಲ್ವುಡ್ ನಲ್ಲಿ ಅಷ್ಟೊಂದು ಅದೃಷ್ಟವಂತರು ಯಾರೂ ಇರ್ಲಿಲ್ಲ. ಮುಟ್ಟಿದ್ದೆಲ್ಲ ಚಿನ್ನವಾಗ್ತಿತ್ತು. ದರ್ಶನ್ ಕಾಲ್ ಶೀಟ್ಗಾಗಿ ನಿರ್ಮಾಪಕರು ಮನೆ ಮುಂದೆ ಬಂದು ನಿಲ್ತಾ ಇದ್ರು. ಸಕ್ಸಸ್ ಗ್ರಾಫ್ ನಲ್ಲಿ 6 3 ಆದ್ರೂ ದರ್ಶನ್ಗೆ ಸಾಲು ಸಾಲು ಆಫರ್ಗಳು ಬರ್ತಾಗಿದ್ವು. ಇಷ್ಟೇ ಅಲ್ಲ, ಅದರ ಜೊತೆಗೆ ಪ್ರಾಣಕ್ಕೆ ಪ್ರಾಣ ಕೊಡೋ ಫ್ಯಾನ್ಸ್. ದರ್ಶನ್ ಕಾಲಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ತು ಕೆಲಸ ಮಾಡ್ತಿದ್ದ ಆಪ್ತರು. ಯಾರಿಗುಂಟು ಯಾರಿಗಿಲ್ಲ, ಅದೃಷ್ಟ ದೇವತೆ ದರ್ಶನ್ ಸುತ್ತಾನೆ ಓಡಾಡ್ತಾಗಿದ್ಲು. ಅದೃಷ್ಟ ಅನ್ನೋದು ದರ್ಶನ್ ಕಾಲ ಬುಡದಲ್ಲೇ ಜಾಂಡ ಊರಿತ್ತು. ದರ್ಶನ್ ಲೈಫ್ ನೋಡಿ ಎಷ್ಟೋ ಮಂದಿ ಹೊಟ್ಟೆ ಉರ್ಕೊಂಡಿದ್ರು. ನಮಗೆ ಅಂತ ಲೈಫ್ ಇಲ್ಲ ಅಂತ ಮನಸ್ಸೊಳಗೆ ನೊಂದುಕೊಂಡಿದ್ರು. ಆದ್ರೆ ಈಗ ಅದೆಲ್ಲ ಉಲ್ಟಾ ಪಲ್ಟಾ ಆಗೋಗಿದೆ. ಸಖತ್ತಾಗಿ ಕೈ ಕೊಟ್ಟಿದ್ದಾಳೆ ಅದೃಷ್ಟ ದೇವತೆ. ದರ್ಶನ್ ನಸೀಬು ಬಟ್ಟೆ ಬಿಚ್ಚಿಸೋ ಹೇಳಿಕೆಯ ನಂತರವೇ ಖರಾಬಾಯ್ತಾ? ಬೆಡ್ರೂಮ್ ಟು ಜೈಲ್ ರೂಮ್. ಈ ಲೈಫಲ್ಲಿ ದರಿದ್ರ ದೇವತೆ ಹೊಡೆದಿದ್ದ ಹೇಗೆ? ವರಮಹಾಲಕ್ಷ್ಮಿ ಟೈಮಲ್ಲಿ ದರ್ಶನ್ಗೆ ಆ ಮಾತೆ ಕಾಡ್ತಿದ್ಯಾ? ದರ್ಶನ್ಗೆ ನಸೀಬು ಕೈ ಕೊಟ್ಟಿದೆ. ದಿನಾಲು ಪಾರ್ಟಿ ಪಬ್ಬು ಅಂತ ಓಡಾಡ್ಕೊಂಡು ಮೋಜು ಮಸ್ತಿ ಮಾಡ್ತಿದ್ದ ದರ್ಶನ್ಗೆ ಅದೃಷ್ಟ ದುರಾದೃಷ್ಟವಾಗಿ ಬದಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ವಿಲವಿಲನೆ ಒದ್ದಾಡ್ತಿದ್ದಾರೆ. ಒಂದೊತ್ತು ಊಟ ಮಾಡಬೇಕಂದ್ರೂ ಕೂಡ ತಮ್ಮ ಹಳೆ ದಿನಗಳನ್ನ ನೆನಪಿಸಿಕೊಂಡು ಕೊರಗ್ತಾಗಿದ್ದಾರೆ. ರೇಣುಕಾಸ್ವಾಮಿ ವಿಚಾರದಲ್ಲಿ ತಪ್ಪು ಮಾಡಿಬಿಟ್ಟೆ ಅನ್ನೋ ಪಶ್ಚಾತ್ತಾಪ ಅವರನ್ನು ಕಾಡ್ತಿದೆ. ಆಗಿದ್ದು ಆಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿರೋ ದರ್ಶನ್ ಜೈಲಿಂದ ಹೊರಗೆ ಹೇಗೆ ಬರೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಸರಿಯಾದ ಊಟ ಸಿಗ್ತಾಗಿಲ್ಲ ಅಂತ ದೂರು ನೀಡಿದ್ದ ದರ್ಶನ್ಗೆ ಈಗ ಅದೇ ಊಟವನ್ನು ಜೈಲು ವಾಸವನ್ನು ಸಾಗಿಸ್ತಾಗಿದ್ದಾರೆ. ಅದೃಷ್ಟ ದೇವತೆ ದರ್ಶನ್ ಪಾಲಿಗೆ ದುರಾದೃಷ್ಟ ದೇವತೆಯಾಗಿ ಬದಲಾಗಿದ್ದಾಳೆ. ಅದೃಷ್ಟ ದೇವತೆ ಬಗ್ಗೆ ದರ್ಶನ್ ಕೊಟ್ಟ ಅದೊಂದು ಸ್ಟೇಟ್ಮೆಂಟ್ ಕೊಟ್ಟ ನಂತರ ದರ್ಶನ್ ಲೈಫಲ್ಲಿ ದುರಾದೃಷ್ಟ ದೇವತೆ ಒಕ್ಕರಿಸಿದ್ಲು ಅಂತ ಹೇಳಲಾಗ್ತಾ ಇದೆ. ಅದ್ಯಾವ ಸ್ಟೇಟ್ಮೆಂಟ್ ಗೊತ್ತಾ? ಇಲ್ಲಿ ನೋಡಿ. ಇದೇ ನೋಡಿ ಅದೃಷ್ಟ ದೇವತೆ ಬಗ್ಗೆ ದರ್ಶನ್ ಕೊಟ್ಟ ವ್ಯಾಖ್ಯಾನ. ಅದೃಷ್ಟ ದೇವತೆ ಬಂದ್ರೆ ಏನ್ ಮಾಡಬೇಕು, ಏನ್ ಮಾಡಿದ್ರೆ ಅದೃಷ್ಟ ದೇವತೆ ತಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅನ್ನೋದಕ್ಕೆ ತಮ್ಮದೇ ಸ್ಟೈಲ್ನಲ್ಲಿ ಉತ್ತರ ಕೊಟ್ಟಿದ್ರು. ಅದೃಷ್ಟ ದೇವತೆ ಬಾಗಿಲು ತಟ್ಟುವುದು ಅತಿ ಅಪರೂಪ ಅಂತ ಹೇಳಿದ್ದ ದರ್ಶನ್, ಆಕೆ ಬಾಗಿಲು ತಟ್ಟಿದಾಕ್ಷಣ ಆಕೆಯನ್ನ ಕರ್ಕೊಂಡು ಹೋಗಿ ಬೆಡ್ರೂಮ್ ಅಲ್ಲಿ ಬಟ್ಟೆ ಬಿಚ್ಚಿಸಿ ಕೂರಿಸ್ಕೊಂಡ್ ಬಿಡಬೇಕು ಅಂತ ಹೇಳಿದ್ರು. ದರ್ಶನ್ ರಾಗಿದೆ ಸ್ಟೇಟ್ಮೆಂಟ್ ನ ನಂತರ ಅವರ ಲೈಫ್ ಬದಲಾಗಿದೆ. ಅದೃಷ್ಟದ ಕಡೆಯಿಂದ ಬಂದ ದರ್ಶನ್ ಲೈಫು ದುರಾದೃಷ್ಟದೊಳಗೆ ಸೆಟ್ಲ್ ಆಗಿದೆ. ಅಲ್ಲಿಂದಲೇ ದರ್ಶನ್ ರನ್ನು ದುರಾದೃಷ್ಟವೆಂಬ ಶನಿ ಹೆಗಲು ಹತ್ತಿದೆ. ಬೆಡ್ರೂಮ್ ಅಲ್ಲಿ ಅದೃಷ್ಟ ದೇವತೆಯನ್ನ ಬಟ್ಟೆ ಬಿಚ್ಚಿಸಿ ಇಟ್ಕೊಳ್ಬೇಕು ಅಂದಿದ್ದ ದರ್ಶನ್ ಈಗ ಜೈಲಲ್ಲಿ ಬಟ್ಟೆ ಬಿಚ್ಚಿ ಒದ್ದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ರಾಂತಿ ಸಿನಿಮಾದ ವೇಳೆ ಅದೃಷ್ಟ ದೇವತೆಯ ಪ್ರಸ್ತಾಪ. ಅದು 2023ರ ಜನವರಿ. ದರ್ಶನ್ಗೆ ಬ್ರೇಕ್ ಒಂದು ಬೇಕಿತ್ತು. ಅವರ ಕ್ರಾಂತಿ ಸಿನಿಮಾ ಬ್ರೇಕ್ ಕೊಡುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಕ್ರಾಂತಿ ಸಿನಿಮಾ ರಿಲೀಸ್ಗೆ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಇದೇ ಟೈಮಲ್ಲಿ ಸಿನಿಮಾಗೆ ಹೈಪ್ ಸೃಷ್ಟಿ ಮಾಡೋಕೆ ದರ್ಶನ್ ಹಲವಾರು ಸಂದರ್ಶನಗಳನ್ನು ಕೊಟ್ರು. ಇದೇ ರೀತಿ ಸಂದರ್ಶನವೊಂದರಲ್ಲಿ ಮಾತಾಡುವಾಗ ಅದೃಷ್ಟ ದೇವತೆ ಕುರಿತು ದರ್ಶನ್ ಮಾತಾಡ್ತಾರೆ.
ಸಂದರ್ಶನಕಾರರೊಬ್ಬರ ಯಾವುದೋ ಒಂದು ಪ್ರಶ್ನೆಗೆ ಎಕ್ಸಾಂಪಲ್ ಕೊಡೋ ಥರ ಮಾತಾಡಿದ್ದ ದರ್ಶನ್ ಅದೃಷ್ಟ ದೇವತೆ, ಬೆಡ್ರೂಮ್, ಬಟ್ಟೆ ಬಿಚ್ಚೋದು ಅಂತೆಲ್ಲ ಹೇಳಿಕೆ ನೀಡ್ಬಿಟ್ರು. ಕ್ರಾಂತಿ ಸಿನಿಮಾ ರಿಲೀಸ್ ಆಗೋಕ್ಕೂ ಮುನ್ನ ರಿಲೀಸ್ ಆಗಿದ್ದ ಈ ಸ್ಟೇಟ್ಮೆಂಟ್ ಭಾರಿ ಸದ್ದು ಮಾಡ್ತು. ಕ್ರಾಂತಿ ಸಿನಿಮಾ ಥಿಯೇಟರ್ಗಳಿಂದ ಹೊರಗೆ ಹೋದ್ಮೇಲೆ ದರ್ಶನ್ರ ಈ ಸ್ಟೇಟ್ಮೆಂಟ್ ಸದ್ದು ಮಾಡ್ತು. ಸದ್ದು ಮಾಡ್ತಾನೇ ಇತ್ತು. ಕ್ರಾಂತಿ ಸಿನಿಮಾ ಮಕ್ಕಾಡೆ ಮಲಗಿದ್ದು ದುರಾದೃಷ್ಟದಿಂದ. ಕ್ರಾಂತಿ ಸಿನಿಮಾ ಮೇಲೆ ಫ್ಯಾನ್ಸ್ಗೆ ಬೆಟ್ಟದಷ್ಟು ನಿರೀಕ್ಷೆಗಿತ್ತು. ಸಾಕಷ್ಟು ಹೈಪ್ ಕೂಡ ಸಿಕ್ಕಿತ್ತು. 2023ರ ಜನವರಿ 26ರಂದು ರಿಲೀಸ್ ಆದ ಈ ಸಿನಿಮಾಗೆ ಕೆಲವು ತಿಂಗಳುಗಳ ಹಿಂದಿನಿಂದಲೇ ಪ್ರಚಾರ ಶುರುವಾಗಿತ್ತು. ಕ್ರಾಂತಿ ಸಿನಿಮಾದ ಬಗ್ಗೆ ದರ್ಶನ್ ಎಲ್ಲಾ ಕಡೆ ದೊಡ್ಡದಾಗಿ ಹೇಳ್ಕೊಂಡ್ರು. ತಾವು ನಡೆದು ಬಂದ ಹಾದಿಯ ಬಗ್ಗೆ ಹೇಳ್ಕೊಳ್ತಾ ಕ್ರಾಂತಿ ಸಿನಿಮಾ ಹಿಟ್ ಆಗೋದು ಪಕ್ಕಾ ಅನ್ನೋ ಆತ್ಮವಿಶ್ವಾಸದಲ್ಲಿದ್ರು ದರ್ಶನ್. ದರ್ಶನ್ ಮಾತ್ರ ಅಲ್ಲ, ಸ್ಯಾಂಡಲ್ವುಡ್ ಕೂಡ ಕ್ರಾಂತಿ ಸಿನಿಮಾ ಹಿಟ್ ಆಗೋದು ಪಕ್ಕಾ ಅಂತ ಮಾತಾಡ್ಕೊಳ್ತಾಗಿತ್ತು. ಇದೇ ಟೈಮಲ್ಲೇ ದರ್ಶನ್ ಅದೃಷ್ಟ ದೇವತೆ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಇದರ ಜೊತೆಗೆ ಕ್ರಾಂತಿ ಸಿನಿಮಾದ ಪ್ರಚಾರವೂ ನಡೀತು. ಆದ್ರೆ ಥಿಯೇಟರ್ಗಳಲ್ಲಿ ಒಂದೇ ವಾರದಲ್ಲಿ ಕ್ರಾಂತಿ ಜಾಗ ಖಾಲಿ ಮಾಡ್ತು. ತುಂಬಾ ನಿರೀಕ್ಷೆಗಿಟ್ಕೊಂಡಿದ್ದ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತಿದ್ದ ಸಿನಿಮಾ ಮಕ್ಕಾಡಿ ಮಲಗ್ಬಿಡ್ತು. ಈ ರೀತಿ ಆಗೋದಕ್ಕೆ ಕಾರಣವೇನು? ದರ್ಶನ್ ಅದೃಷ್ಟ ದೇವತೆ ಕುರಿತು ಹೀಯಾಳಿಸಿದ್ದೇ ಕಾರಣಾನ? ಅದು ಆ ಅದೃಷ್ಟ ದೇವತೆಗೆ ಮಾತ್ರ ಗೊತ್ತು. ಅದೃಷ್ಟ ದೇವತೆ ವಿಚಾರದಲ್ಲಿ ದರ್ಶನ್ ವಿರುದ್ಧ ಆಕ್ರೋಶ. ದರ್ಶನ್ ವಿವಾದಗಳನ್ನೇ ತಮ್ಮ ಮನೆ ದೇವರು ಅಂತ ಬದುಕಿದವರು. ದರ್ಶನ್ ನಿಂತ್ರೂ ವಿವಾದ, ಕುಂತ್ರೂ ವಿವಾದ. ಒಂದಷ್ಟು ವಿವಾದಗಳು ದರ್ಶನ್ರನ್ನ ಹುಡುಕಂಡು ಬಂದು ತಲೆ ಮೇಲೆ ಹತ್ತಿ ಕೂತ್ಕೊಂಡ್ರೆ, ಇನ್ನು ಕೆಲವು ವಿವಾದಗಳನ್ನು ತಾವೇ ತಮ್ಮ ಮೈ ಮೇಲೆ ಎಳ್ಕೊಳ್ತಿದ್ರು. ಅದೃಷ್ಟ ದೇವತೆ ವಿಚಾರದಲ್ಲಿ ದರ್ಶನ್ ನೀಡಿದ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು. ದರ್ಶನ್ರ ವಿಡಿಯೋ ತುಣುಕನ್ನು ಹಂಚಿಕೊಂಡ ನೆಟ್ಟಿಗರು ದರ್ಶನ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ದರ್ಶನ್ ಮೇಲಿದ್ದ ಗೌರವ ಹೋಯ್ತು ಅಂತ ಕೆಲವರು ಹೇಳಿದ್ರು. ದರ್ಶನ್ ಮನಸ್ಥಿತಿಯೇ ಅಶ್ಲೀಲತೆಯಿಂದ ಕೂಡಿದೆ ಅಂತ ಕೆಲವರು ಗರಂ ಆದ್ರು. ಅದೃಷ್ಟ ದೇವತೆ ಎಂದರೆ ಲಕ್ಷ್ಮಿ. ಲಕ್ಷ್ಮಿ ಬಗ್ಗೆ ದರ್ಶನ್ ಆ ರೀತಿ ಮಾತಾಡಬಾರ್ದಿತ್ತು ಅಂತ ಕೆಲವರು ಕಿಡಿಕಾರಿದ್ರು. ಹಿಂದೂ ಧರ್ಮದ ದೇವತೆ ವಿರುದ್ಧ ದರ್ಶನ್ ಕೆಟ್ಟದಾಗಿ ಮಾತಾಡಿದ್ದಾರೆ ಅನ್ನೋ ಕೂಗು ಕೇಳಿ ಬರ್ತಿತ್ತು. ದರ್ಶನ್ ಬೆಂಬಲಕ್ಕೆ ನಿಂತ ಸೆಲೆಬ್ರಿಟೀಸ್. ದರ್ಶನ್ ವಿರುದ್ಧ ಆಕ್ರೋಶ ದೊಡ್ಡದಾಗಿತ್ತು. ದರ್ಶನ್ ಹೇಳಿಕೆ ಖಂಡನೀಯ ಅಂತ ಕೆಲವರು ಖಂಡಿಸಿದ್ರು. ಆದ್ರೆ ದರ್ಶನ್ ಸೆಲೆಬ್ರಿಟೀಸ್ ಅಂದ್ರೆ ಫ್ಯಾನ್ಸ್ ಮಾತ್ರ ದರ್ಶನ್ರನ್ನ ಬಿಟ್ಟು ಕೊಡ್ಲೇ ಇಲ್ಲ. ದರ್ಶನ್ ಏನೇ ಮಾತಾಡಿದ್ರು, ಏನೇ ಮಾಡಿದ್ರು ದರ್ಶನ್ ಪರವಾಗಿ ಬ್ಯಾಟ್ ಬೀಸ್ತಾಗಿದ್ದ ದರ್ಶನ್ ಅಭಿಮಾನಿಗಳು ಆಗಲೂ ದರ್ಶನ್ ಪರ ನಿಂತ್ರು. ಕೆಲವರಂತೂ ದರ್ಶನ್ ಹೇಳಿರೋದು ಅದೃಷ್ಟ ದೇವತೆಯ ಬಗ್ಗೆ ಹೊರತು ಲಕ್ಷ್ಮಿ ಬಗ್ಗೆ ಅಲ್ಲ ಅಂತ ಸಮರ್ಥನೆ ಮಾಡಿಕೊಂಡ್ರು. ಇನ್ನು ಕೆಲವರು ದರ್ಶನ್ ಹೇಳಿರೋದು ಯಾವ ದೇವರ ಬಗ್ಗೆಯೂ ಅಲ್ಲ, ಅದೃಷ್ಟ ಅನ್ನೋ ಪದದ ಬಗ್ಗೆ ಮಾತ್ರ ಅವರು ಮಾತಾಡಿದ್ದಾರೆ ಅಂತ ಸಮಜಾಯಿಷಿ ಕೊಟ್ರು. ದರ್ಶನ್ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಾರೆ. ಅವರು ಈ ತರ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಅರ್ಥೈಸಿಕೊಳ್ಳೋದಕ್ಕೆ ಯಾರಿಂದಲೂ ಆಗ್ತಿಲ್ಲ ಅಂತ ಇನ್ನೂ ಕೆಲವರು ಶರ ಬರೆದು ಬಿಟ್ರು. ಮಾತನಾಡೋ ಭರದಲ್ಲಿ ಎಡವಿದ್ರ ದರ್ಶನ್. ಅದೃಷ್ಟ ದೇವತೆ ಕುರಿತು ಹೇಳಿಕೆಯಲ್ಲಿ ಪರ ವಿರೋಧಗಳು ಜೋರಾಗಿದ್ವು. ದರ್ಶನ್ ವಿರುದ್ಧ ಕೆಲವರು ಉರಿದುರಿದು ಬೀಳ್ತಾಗಿದ್ರೆ ಇನ್ನು ಕೆಲವರು ದರ್ಶನ್ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಾಗಿದ್ರು. ಆದ್ರೆ ದರ್ಶನ್ ಪರವಾಗಿ ಇರೋರು ಮತ್ತು ದರ್ಶನ್ ವಿರೋಧವಾಗಿ ಇರೋರ ಮಧ್ಯೆ ಒಂದು ಗುಂಪಿತ್ತು. ಆ ಗುಂಪು ದರ್ಶನ್ ಯಾವುದೋ ಸಮಯದಲ್ಲಿ ತಪ್ಪು ಮಾತಾಡಿದ್ದಾರೆ. ಸಂದರ್ಶನವೊಂದರಲ್ಲಿ ಏನೋ ವಿಚಾರ ಮಾತಾಡೋಕ್ ಹೋಗಿ ಬಾಯಿ ತಪ್ಪಿ ಆ ಮಾತನ್ನ ಆಡಿದ್ದಾರೆ. ಸದ್ಯಕ್ಕೆ ಅವರು ತಮ್ಮ ನಿಲುವನ್ನ ವ್ಯಕ್ತಪಡಿಸೋದ್ರಲ್ಲಿ ಗೆಡವಿದ್ದಾರೆ. ಅವರು ಬೇಕಂತಲೇ ಆ ರೀತಿ ಮಾತಾಡಿರೋದಿಲ್ಲ. ಯಾವುದಕ್ಕೂ ಉದಾಹರಣೆ ಕೊಡೋ ಭರದಲ್ಲಿ ಹೀಗೆ ಮಾತಾಡಿದ್ದಾರೆಯೇ ಹೊರತು ಇದರಲ್ಲಿ ಯಾವುದೇ ದುರುದ್ದೇಶವಿಲ್ಲ ಎಂದಿದ್ದಾರೆ. 3 ರೀತಿಯ ವಿಭಿನ್ನ ವಾದಗಳು ಅದೃಷ್ಟ ದೇವತೆಯ ವಿಚಾರವನ್ನ ಮತ್ತಷ್ಟು ಜಟಿಲಗೊಳಿಸಿದ್ವು. ಅದೃಷ್ಟ ದೇವತೆ ವಿವಾದ ದರ್ಶನ್ ಸಿನಿಮಾ ಕರಿಯರ್ನಲ್ಲಿ ಬ್ಲ್ಯಾಕ್ ಮಾರ್ಕ್. ವಿವಾದವೇನು ಕೆಲವು ದಿನಗಳಲ್ಲಿ ತಣ್ಣಗಾಯ್ತು. ಆದ್ರೆ ದುರಾದೃಷ್ಟ ಮಾತ್ರ ಅವರನ್ನ ಬಿಟ್ಟಿರ್ಲಿಲ್ಲ. ಆ ದುರಾದೃಷ್ಟವೇ ಅವರನ್ನು ಕೊಲೆ ಕೇಸ್ನಲ್ಲಿ ಭಾಗಿಯಾಗೋ ಹಾಗೆ ಮಾಡ್ತು. ಆ ದುರಾದೃಷ್ಟವೇ ಅವರನ್ನ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಳ್ಳೋ ಹಾಗೆ ಮಾಡ್ತು. ದುರಾದೃಷ್ಟವೇ ಅವರಿಗೆ ಜೈಲಲ್ಲಿ ಚಿತ್ರಹಿಂಸೆ ಅನುಭವಿಸೋ ತರ ಮಾಡ್ತು. ಕೊನೆಗೆ ಮನೆಯೂಟ ಸಿಗದೆ ಕೇವಲ ಜೈಲೂಟ ಸೇವಿಸೋ ಹಾಗೆ ಮಾಡಿದ್ದು ಕೂಡ ದರ್ಶನ್ ಅವರ ಬೆನ್ನು ಹತ್ತಿರ ದುರಾದೃಷ್ಟವೇ ಹೊರತು ಬೇರೇನೂ ಅಲ್ಲ. ದುರಾದೃಷ್ಟ ದರ್ಶನ್ರನ್ನ ಯಾವ ಪರಿಗೆ ಕಾಡಿತ್ತು ಅಂದ್ರೆ ಸದ್ಯಕ್ಕೆ ಅವರ ಲೈಫೇ ಉಲ್ಟಾ ಪಲ್ಟಾ ಆಗೋಗಿದೆ.
ಕಾಟೇರ ಸಿನಿಮಾ ಸಕ್ಸಸ್ ದರ್ಶನ್ಗೆ ಅದೃಷ್ಟಾನ? ದರ್ಶನ್ಗೆ ಜೈಲಲ್ಲಿ ಕಾಡ್ತಾ ಇದೆಯಾ ತಾವಾಡಿದ ಮಾತು? ದರ್ಶನ್ಗೆ ಅದೃಷ್ಟದ ದಿನಗಳು ಕಳೆದು ಹೋಗಿ ದುರಾದೃಷ್ಟದ ದಿನಗಳು ಹಿಂಬಾಲಿಸ್ತಿವೆ. ಅದೇ ದುರಾದೃಷ್ಟದ ದಿನಗಳನ್ನು ಜೊತೆಯಲ್ಲಿ ಇಟ್ಕೊಂಡು ದರ್ಶನ್ ಜೈಲುವಾಸ ಅನುಭವಿಸ್ತಾ ಇದ್ದಾರೆ. ದಿನೇ ದಿನೇ ತಮ್ಮ ತಪ್ಪಿಗೆ ತಾವೇ ನೊಂದುಕೊಳ್ತಿದ್ದಾರೆ. ಇದರ ಜೊತೆಗೆ ದರ್ಶನ್ಗೆ ತಮ್ಮ ಹಳೆ ಡೈಲಾಗ್ ಕಾಡ್ತಾ ಇದೆಯಾ ಅನ್ನೋ ಅನುಮಾನ ಎಲ್ಲರನ್ನೂ ಕಾಡ್ತಿದೆ. ಹೌದು, ಈ ವರಮಹಾಲಕ್ಷ್ಮಿ ಹಬ್ಬ ನಾಡಿನೆಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಗ್ತಿದೆ. ಜೈಲಿನಿಂದ ಹೊರಗೆ ಇದ್ದಿದ್ರೆ ದರ್ಶನ್ ಕೂಡ ತಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ತಾ ಇದ್ರು. ಆದ್ರೆ ಈಗ ಅವರು ಜೈಲಿನಲ್ಲಿದ್ದು ತಾವು ಅದೃಷ್ಟ ದೇವತೆ ಬಗ್ಗೆ ಮಾತಾಡಿದ ಮಾತುಗಳು ಅವರನ್ನ ಕಾಡ್ತಾ ಇರಬಹುದು ಅಂತ ಕೆಲವರು ಅಂದುಕೊಳ್ತಾ ಇದ್ದಾರೆ. ದರ್ಶನ್ಗೆ ತಾವಾಡಿದ ಮಾತುಗಳು ಕಾಡ್ತಾ ಇದ್ದಾವ ಇಲ್ವಾ ಅನ್ನೋದು ತುಂಬಾನೇ ಕುತೂಹಲಕಾರಿ. ಅದೃಷ್ಟ ಅನ್ನೋದು ಯಾವಾಗ ಯಾರಿಗೆ ಕೈ ಕೊಡುತ್ತೆ ಅನ್ನೋದನ್ನ ಹೇಳೋದಕ್ಕಾಗಲ್ಲ. ಅದೃಷ್ಟ ದೇವತೆ ಒಂದು ಬಾರಿ ಉಲ್ಟಾ ಹೊಡೆದಿರೋದಕ್ಕೆ ದರ್ಶನ್ ಜೈಲು ಸೇರಿದ್ದಾರೆ. ಅದೃಷ್ಟ ದೇವತೆಯನ್ನ ಬೆಡ್ರೂಮ್ ಅಲ್ಲಿ ಬಟ್ಟೆ ಬಿಚ್ಚಿಸಿ ಕೂರಿಸಬೇಕು ಅಂತಿದ್ದ ದರ್ಶನ್ ಈಗ ಪರಪ್ಪನ ಅಗ್ರಹಾರದ ಜೈಲಿನ ರೂಮಿನಲ್ಲಿ ಬಟ್ಟೆ ಬಿಚ್ಚಿ ಕೂತ್ಕೊಂಡಿದ್ದಾರೆ. ಅದೃಷ್ಟ ದೇವತೆ ಮುನಿಸಿಕೊಂಡಿರೋ ಪರಿಣಾಮ ಅವರು ಇನ್ನಷ್ಟು ವರ್ಷ ಜೈಲಿನಿಂದ ಹೊರಬರೋಕೆ ಸಾಧ್ಯನೇ ಇಲ್ಲ. ಅವರ ಅಹಂಕಾರದ ಮಾತುಗಳೇ ಅವರಿಗೆ ಸಂಕಷ್ಟ ತಂದೊಡ್ಡಿವೆ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ನಲ್ಲಿ ದರ್ಶನ್ ಲೈಫ್ ಅದೃಷ್ಟ ದೇವತೆಯ ಪ್ರಕೋಪಕ್ಕೆ ಸಿಕ್ಕು ಚೆಲ್ಲಾಪಿಲ್ಲಿಯಾಗಿದ್ದು ಯಾವಾಗ ಅದೃಷ್ಟ ದೇವತೆ ಮತ್ತೆ ಕೈ ಹಿಡಿತಾಳೋ ಅನ್ನೋದು ಎಲ್ಲರನ್ನೂ ಕಾಡ್ತಾ ಇರೋ ಪ್ರಶ್ನೆ. ದುರಾದೃಷ್ಟ ಇನ್ನೂ ಎಷ್ಟು ದಿನ ಇರುತ್ತೆ? ದರ್ಶನ್ಗೆ ಸದ್ಯಕ್ಕಿರೋ ಅದೃಷ್ಟ ದೇವತೆ ಯಾರು? ಯಾವುದಕ್ಕೆ ಆಗ್ಲಿ ಅದೃಷ್ಟ ಆಗಿರಬೇಕು. ಅದೃಷ್ಟ ಇಲ್ಲ ಅಂದ್ರೆ ಯಾವುದೇ ಕೆಲಸ ಆಗಲ್ಲ. ಜೈಲಲ್ಲಿರೋ ದರ್ಶನ್ಗೂ ಅಷ್ಟೇ ಯಾವುದೇ ಕೆಲಸ ಆಗ್ತಿಲ್ಲ. ತಾವು ಯಾವುದೇ ಒಂದು ಬಯಸಿದ್ರು ಅದು ಸಿಕ್ತಾಗಿಲ್ಲ. ದರ್ಶನ್ ಅರೆಸ್ಟ್ ಆದ ಕೆಲವು ದಿನದಲ್ಲಿ ವಿಚಾರಣೆ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ರು. ಜೈಲಿನಿಂದ ಬೇಗ ಹೊರಗೆ ಬರೋ ಕನಸು ಕಂಡಿದ್ರು. ಆದ್ರೆ ಅದು ಸಾಧ್ಯವಾಗ್ಲೇ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಏನೇನೋ ಪ್ಲಾನ್ ಮಾಡಿಕೊಂಡಿದ್ದ ದರ್ಶನ್ ಬಚಾವಾಗೋಕೆ ಯತ್ನಿಸಿದ್ರು. ಅದೆಲ್ಲ ವಿಫಲವಾಯ್ತು. ಮೃತದೇಹವನ್ನು ಮಾಯ ಮಾಡೋಕೆ ಪ್ರಯತ್ನ ಪಟ್ರು. ಆದ್ರೆ ಅದು ಸಾಧ್ಯವಾಗ್ಲಿಲ್ಲ. ನಂತರ ಕೊಲೆ ಮಾಡಿದ್ದಾಗಿ ಮೂವರನ್ನು ಪೊಲೀಸರಿಗೆ ಸರೆಂಡರ್ ಮಾಡಿಸ್ತಾರೆ. ಆದ್ರೆ ಆ ಪ್ಲಾನು ಉಲ್ಟಾ ಹೊಡಿತು. ಇದೆಲ್ಲ ಅವರ ದುರಾದೃಷ್ಟ. ದರ್ಶನ್ ರಾಯಿ ಎಲ್ಲ ದುರಾದೃಷ್ಟಕ್ಕೆ ಕಾರಣ ಆಗಿದ್ದು ಅದೊಂದು ಘಟನೆ. ರೇಣುಕಾಸ್ವಾಮಿಯ ಅಶ್ಲೀಲ ಮೆಸೇಜ್ಗಳ ಕುರಿತು ಪವಿತ್ರ ಗೌಡ ಪವನ್ಗೆ ಹೇಳೋ ತನಕ ಎಲ್ಲವೂ ಕರೆಕ್ಟ್ ಆಗೇ ಇತ್ತು. ಯಾವಾಗ ಪವನ್ ದರ್ಶನ್ಗೆ ರೇಣುಕಾಸ್ವಾಮಿ ಬಗ್ಗೆ ಹೇಳ್ತಾನೋ ಅಲ್ಲಿಂದ ದರ್ಶನ್ಗೆ ಶನಿ ಹೆಗಲೇರಿತ್ತು. ಆಮೇಲೆ ನಡೆದಿದ್ದು ಕಿಡ್ನಾಪ್, ಹಲ್ಲೆ ಮತ್ತು ಕೊಲೆ. ಒಂದು ವೇಳೆ ಪವನ್ ಈ ವಿಚಾರವನ್ನು ದರ್ಶನ್ಗೆ ಹೇಳದೆ ತಾನೇ ಸಾಲ್ವ್ ಮಾಡಿದ್ದಿದ್ರೆ ದರ್ಶನ್ ಜೈಲಿಗೆ ಹೋಗೋ ಪ್ರಮೇಯವೇ ಬರ್ತಾ ಇರ್ಲಿಲ್ಲ. ಇಷ್ಟೆಲ್ಲ ರಾದ್ಧಾಂತ ಸೃಷ್ಟಿಯಾಗ್ತಾನೂ ಇರ್ಲಿಲ್ಲ. ದರ್ಶನ್ ಯಥಾ ಪ್ರಕಾರ ಸಿನಿಮಾ, ಪಾರ್ಟಿ, ಪಬ್ಬು, ಪ್ರವಾಸ ಅಂತ ಓಡಾಡ್ಕೊಂಡಿರ್ಬೋದಾಗಿತ್ತು. ಆದ್ರೆ ಅದೃಷ್ಟ ದೇವತೆಯ ಆಟ ದರ್ಶನ್ ಲೈಫ್ ಅನ್ನೇ ಪೂರ್ತಿ ಉಲ್ಟಾ ಪಲ್ಟಾ ಮಾಡ್ಬಿಟ್ಟಿದೆ. ದರ್ಶನ್ ಮಾತ್ರ ಅಲ್ಲ, ಡಿ ಗ್ಯಾಂಗ್ ಕಥೆನೇ ಈಗ ಸಂಪೂರ್ಣ ತಲೆ ಕೆಳಗಾಗಿದೆ. ಅದರಲ್ಲಿ ಕುತೂಹಲ ಮೂಡಿಸ್ತಾ ಇರೋದು ಅಂದ್ರೆ ಪವಿತ್ರ ಗೌಡ ಅವರದ್ದು. ಪ್ರತಿ ವರ್ಷ ಅದ್ದೂರಿಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು ಪವಿತ್ರ ಗೌಡ. ದರ್ಶನ್ ಪವಿತ್ರ ಗೌಡ ಲೈಫ್ ಅಲ್ಲಿ ಎಂಟ್ರಿ ಕೊಟ್ಟ ಮೇಲಂತೂ ವರಮಹಾಲಕ್ಷ್ಮಿ ಹಬ್ಬ ಸೂಪರ್ ಆಗಿ ನಡೀತಾ ಇತ್ತು. ಮನೆಯಲ್ಲಿ ಮಹಾಲಕ್ಷ್ಮಿಯನ್ನ ಕೂರಿಸಿ ಮುತ್ತೈದೆಯರಿಗೆ ಬಾಗಿನ ಕೊಡ್ತಿದ್ರು ಪವಿತ್ರ ಗೌಡ. ಸ್ಯಾಂಡಲ್ವುಡ್ ನ ಸೆಲೆಬ್ರಿಟಿಗಳು ಪವಿತ್ರ ಗೌಡ ಅವರ ಮನೆಯಲ್ಲಿ ನಡೀತಾಗಿದ್ದ ಲಕ್ಷ್ಮೀ ಪೂಜೆಯಲ್ಲಿ ಭಾಗಿಯಾಗ್ತಾಗಿದ್ರು. ದರ್ಶನ್ ಕೂಡ ಹಲವಾರು ಬಾರಿ ಲಕ್ಷ್ಮೀ ಪೂಜೆಯಲ್ಲಿ ಪಾಲ್ಗೊಳ್ತಾಗಿದ್ರು. ಆದ್ರೆ ಈಗ ಪವಿತ್ರ ಗೌಡ ಜೈಲು ಸೇರಿದ್ದಾರೆ. ಹೀಗಾಗಿ ಈ ಬಾರಿ ಪವಿತ್ರ ಗೌಡಗೆ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಹಬ್ಬದ ಸಂಭ್ರಮವಿಲ್ಲದೆ ಕಾಲ ಕಳೀತಾಗಿದ್ದಾರೆ ಪವಿತ್ರ ಗೌಡ. ದರ್ಶನ್ ರನ್ನು ಕಾಡ್ತಿವೆ ಸಾಕ್ಷ್ಯಗಳ ದುರಾದೃಷ್ಟ. ದರ್ಶನ್ಗೆ ಈಗ ಯಾವ ಅದೃಷ್ಟ ದೇವತೆ ಒಲಿಯೋ ಲಕ್ಷಣಗಳು ಕಾಣ್ತಾಗಿಲ್ಲ. ಅವರ ವಿರುದ್ಧ ಗುರುತರ ಸಾಕ್ಷ್ಯಾಧಾರಗಳು ಪೊಲೀಸರಿಗೆ ಸಿಕ್ಕಿರೋದ್ರಿಂದ ಅವರು ಜೈಲಿನಿಂದ ಹೊರಗೆ ಬರೋದು ಸದ್ಯಕ್ಕೆ ತುಂಬಾನೇ ಕಷ್ಟ. ಈಗಾಗಲೇ ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಕೆಲವೊಂದಷ್ಟು ಸಾಕ್ಷ್ಯಗಳು ಸಿಕ್ಕಿವೆಯಂತೆ. ದರ್ಶನ್ ಬಟ್ಟೆಯ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿವೆಯಂತೆ. ಇದು ಖಂಡಿತ ದರ್ಶನ್ಗೆ ತುಂಬಾ ದೊಡ್ಡ ಸಂಕಷ್ಟವನ್ನ ತಂದೊಡ್ಡತ್ತೆ.
ದರ್ಶನ್ರನ್ನ ಜೈಲಿನಿಂದ ಹೊರಗೆ ಬರದಂತೆ ನೋಡಿಕೊಳ್ಳಬಲ್ಲವು. ದರ್ಶನ್ಗೆ ಜೀವಾವಧಿ ಶಿಕ್ಷೆ ಸಿಗೋ ಸಾಧ್ಯತೆಯೂ ದಟ್ಟವಾಗಿದೆ. ಚಾರ್ಜ್ ಶೀಟ್ ಹಾಕಿದ ಮೇಲೆ ದರ್ಶನ್ಗೆ ಯಾವ ಶಿಕ್ಷೆ ಸಿಗಬಹುದು ಅನ್ನೋದರ ಅಂದಾಜು ಸಿಗಲಿದೆ. ದುರಾದೃಷ್ಟ ಸದ್ಯಕ್ಕೆ ದರ್ಶನ್ರನ್ನು ಕಾಡಿದೆ. ಆದ್ರೂ ಈಗ ಸದ್ಯಕ್ಕೆ ದರ್ಶನ್ರನ್ನ ಕಾಪಾಡೋ ಅದೃಷ್ಟ ದೇವತೆ ಒಬ್ಬರಿದ್ದಾರೆ. ಅವರು ಯಾರು ಗೊತ್ತಾ? ವಿಜಯಲಕ್ಷ್ಮಿ. ಹೌದು, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈಗ ದರ್ಶನ್ ಪಾಲಿನ ಅದೃಷ್ಟ ದೇವತೆ. ಅವರೇ ಈಗ ದರ್ಶನ್ರನ್ನ ಕಾನೂನು ಕುಣಿಕೆಯಿಂದ ಕಾಪಾಡಬೇಕು. ದರ್ಶನ್ರನ್ನ ಕಾಪಾಡೋದರ ಜೊತೆಗೆ ತಮ್ಮ ಸಂಸಾರವನ್ನು ಸರಿ ಮಾಡ್ಕೋಬೇಕು. ಪತಿ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಸ್ವಲ್ಪ ಸೈಲೆಂಟ್ ಆಗಿದ್ದ ವಿಜಯಲಕ್ಷ್ಮಿ ಕೆಲವೇ ದಿನದಲ್ಲಿ ಪತಿ ಪರವಾಗಿ ನಿಂತಿದ್ರು. ಪತಿ ದರ್ಶನ್ ಪರವಾಗಿ ಕಾನೂನು ಹೋರಾಟ ಆರಂಭಿಸಿದ್ರು. ಯಾರು ತಮ್ಮನ್ನು ಬಿಟ್ಟುಕೊಟ್ರು, ನಾನು ನಿಮ್ಮನ್ನು ಬಿಟ್ಟು ಕೊಡೋದೇ ಇಲ್ಲ ಅನ್ನೋ ಸಂದೇಶವನ್ನು ದರ್ಶನ್ಗೆ ರವಾನಿಸಿದ್ರು. ಈಗಲೂ ಕೂಡ ದರ್ಶನ್ ಪರವಾಗಿ ವಿಜಯಲಕ್ಷ್ಮಿ ಹೋರಾಡ್ತಾಗಿದ್ದಾರೆ. ದರ್ಶನ್ರನ್ನು ಕಾನೂನು ಕುಣಿಕೆಯಿಂದ ಬಚಾವ್ ಮಾಡೇ ಮಾಡ್ತೇನೆ ಅನ್ನೋ ಹುಮ್ಮಸ್ಸಿನಲ್ಲಿದ್ದಾರೆ. ಆಗಾಗ ಜೈಲಿಗೆ ಭೇಟಿ ಕೊಡ್ತಾ ಇರೋ ವಿಜಯಲಕ್ಷ್ಮಿ ದರ್ಶನ್ಗೆ ಧೈರ್ಯ ತುಂಬ್ತಾಗಿದ್ದಾರೆ. ಇದೇ ಕಾರಣಕ್ಕೆ ದರ್ಶನ್ ಪಾಲಿನ ನಿಜವಾದ ಅದೃಷ್ಟ ದೇವತೆ ವಿಜಯಲಕ್ಷ್ಮಿ ಅಂದ್ರೆ ಖಂಡಿತ ತಪ್ಪಾಗಲ್ಲ. ದರ್ಶನ್ ಪಾಲಿನ ಅದೃಷ್ಟ ದೇವತೆಯಾಗ್ತಾರಾ ವಿಜಯಲಕ್ಷ್ಮಿ? ದರ್ಶನ್ರನ್ನ ಉಳಿಸಿಕೊಳ್ಳೋಕೆ ವಿಜಯಲಕ್ಷ್ಮಿ ನಡೆಸ್ತಾ ಇರೋ ಹೋರಾಟ ನಿಜಕ್ಕೂ ಅಭೂತಪೂರ್ವ. ಯಾಕೆ ಅಂತೀರಾ? ತಮ್ಮ ಪತಿಯನ್ನ ಉಳಿಸಿಕೊಳ್ಳೋಕೆ ಕಾನೂನು ಹೋರಾಟ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಹೋರಾಟವನ್ನು ಕೂಡ ವಿಜಯಲಕ್ಷ್ಮಿ ನಡೆಸ್ತಾ ಇದ್ದಾರೆ. ಸಿಕ್ಕ ದೇವಸ್ಥಾನಗಳನ್ನು ಸುತ್ತುತ್ತಾ ದೇವರಲ್ಲಿ ಪತಿಯ ರಕ್ಷಣೆಗೆ ಬೇಡಿಕೊಳ್ತಾಗಿದ್ದಾರೆ. ದೇವರ ಮುಂದೆ ಕಣ್ಣೀರ್ ಹಾಕ್ತಾಗಿದ್ದಾರೆ. ಹೋಮ ಹವನ ಮಾಡಿಸ್ತಾಗಿದ್ದಾರೆ. ದೇವಸ್ಥಾನಗಳ ಪ್ರಸಾದವನ್ನು ದರ್ಶನ್ಗೆ ಕೊಟ್ಟು ದೇವರ ಆಶೀರ್ವಾದ ದರ್ಶನ್ ಮೇಲಿರೋ ಥರ ನೋಡ್ಕೊಳ್ತಾಗಿದ್ದಾರೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಅದೃಷ್ಟಲಕ್ಷ್ಮಿ ಕೈಕೊಟ್ಟಾಗ ಜೈಲು ಪಾಲಾಗಿದ್ದ ದರ್ಶನ್ ಈಗ ತನ್ನ ಪತ್ನಿ ವಿಜಯಲಕ್ಷ್ಮಿ ಹೋರಾಟದಿಂದ ಅದೃಷ್ಟದ ಬಾಗಿಲು ಬಡಿಯೋಕೆ ಮುಂದಾಗಿದ್ದಾರೆ ಎಂದು ಹೇಳಲಾಗ್ತಿದೆ. ದರ್ಶನ್ರನ್ನು ಜೈಲಿನಿಂದ ಹೊರತಂದು ವಿಜಯಲಕ್ಷ್ಮಿ ನಿಜಕ್ಕೂ ದರ್ಶನ್ ಪಾಲಿನ ಅದೃಷ್ಟ ದೇವತೆಯಾಗಿ ಬದಲಾಗ್ತಾರಾ? ಕಾದು ನೋಡಬೇಕಿದೆ.